ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ನಡೆದ ಕಮ್ಯುನಲ್ ಕೊಲೆಗಳು ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಸರ್ಕಾರದ ಮೇಲೆ ತೀವ್ರ ಒತ್ತಡ ಹೇರಿತು. ಈ ಕೊಲೆಗಳ ಪರಿಣಾಮ ಜನ ಬೀದಿಗಿಳಿದು ಪ್ರತಿಭಟಿಸಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತ ಆಯಿತು. ದಕ್ಷಿಣ ಕನ್ನಡದ ಪೊಲೀಸ್ ಕಮಿಷನರ್ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಟ್ರಾನ್ಸ್ಫರ್ಗೆ ಕೂಡ ಈ ಸರಣಿ ಕೊಲೆಗಳ ಕಾರಣ ಅದು. ಈಗ ಕೋಮು ಶಕ್ತಿಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಪೊಲೀಸರ ಕಾರ್ಯಾಚರಣೆಗಿಳಿದಿದ್ದಾರೆ. ಆದರೆ ಕೇವಲ ಹಿಂದೂ ಕಾರ್ಯಕರ್ತರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ರಾತ್ರೋರಾತ್ರಿ ಹಿಂದೂ ಕಾರ್ಯಕರ್ತರ ಮನೆಗೆ ಹೋಗೋದು, ಅವರ ಫೋಟೋ ತೆಗೆಯೋದು, ಮನೆಯ GPS ಲೊಕೇಶನ್ ಅನ್ನ ನೋಟ್ ಮಾಡಿಕೊಳ್ಳೋದು, ವಾಹನಗಳ ಫೋಟೋ ತೆಗೆಯೋದು, 2-3 ದಿನಗಳಿಂದ ಇದು ನಡೀತಾ ಇದೆ. ಹಿಂಗ್ಯಾಕ್ ಮಾಡ್ತಿದ್ದೀರಿ ಅಂದ್ರೆ SP ಸಾಹೇಬ್ರ ಆರ್ಡರ್ ಇದೆ ಅಂತಾರೆ ಪೊಲೀಸರು. ಉಡುಪಿ SP ಆಗಿದ್ದ ಡಾಕ್ಟರ್ ಅರುಣ್ ಈಗ ದಕ್ಷಿಣ ಕನ್ನಡಕ್ಕೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಪೊಲೀಸರು ಪುರುಸೊತ್ತು ಕೊಡದಂತೆ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಕಡಬ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಕಾರ್ಯಕರ್ತರ ಫೋಟೋಗಳು, ಮನೆಯ GPS ಲೊಕೇಶನ್ಗಳು, ಅವರವರ ಗಾಡಿಗಳ ಜೊತೆಗೆ ನಿಲ್ಲಿಸಿ ಫೋಟೋ ತೆಗೆಯೋದು ಎಲ್ಲವೂ ನಡೆದಿರುವ ವರದಿಗಳು ಬರ್ತಾ ಇದ್ದಾವೆ. ಬೆಳಗಿನ ಜಾವ ಪೊಲೀಸರು ರೌಡಿ ಶೀಟರ್ಗಳ ಮನೆಗೆ ಹೋಗಿ ಮನೆ ಸರ್ಚ್ ಮಾಡುವ ದೃಶ್ಯಗಳನ್ನ ನೀವು ನೋಡಿರ್ತೀರಿ. ದಕ್ಷಿಣ ಕನ್ನಡದಲ್ಲಿ ಆ ಕೆಲಸ ಹಿಂದೂ ಕಾರ್ಯಕರ್ತರುಗಳ ಜೊತೆಗೆ ನಡೀತಾ ಇದೆ. ಎರಡು 3 ದಿನಗಳಿಂದ ಇದಾಗ್ತಾ ಇದೆ. ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ಹೋರಾಟದ ಎಚ್ಚರಿಕೆ ಕೊಡ್ತಾ ಇದೆ. ಹಿಂದೂ ಕಾರ್ಯಕರ್ತರನ್ನ ಅಪರಾಧಿಗಳಂತೆ ಬಿಂಬಿಸುವ ಕೆಲಸ ಇದು. ಇದನ್ನ ನಿಲ್ಲಿಸದೆ ಹೋದರೆ ದೊಡ್ಡ ಹೋರಾಟ ಸಂಘಟಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ವಿಶ್ವ ಹಿಂದೂ ಪರಿಷತ್ ಕೊಡ್ತಾ ಇದೆ. ಕಡಬ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ರು. ಕಡಬ ಪೊಲೀಸ್ ಸ್ಟೇಷನ್ ಎದುರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರ ಪ್ರತಿಭಟನೆ. ಅಂತೆ ಹಿಂದೂ ಕಾರ್ಯಕರ್ತರನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಇದು ಮುಂದುವರೆದ್ರೆ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆ.
ದಿನಪ್ರತಿ ಪೊಲೀಸವರು ರಾತ್ರಿ 12 ಗಂಟೆಗೆ 1 ಗಂಟೆ ರಾತ್ರಿಗೆ ಬಂದು ಮನೆಯವರನ್ನೆಲ್ಲ ಎಬ್ಬಿಸಿ ಎಲ್ಲಿದ್ದಾರೆ ಹಾಗೆ ಹೀಗೆ ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ. ಮನೆಗೆ ಬಂದು ನಿಮ್ಮ ಸರ್ಚ್ ಮಾಡ್ಲಿಕ್ಕೆ ಉಂಟು, ನಿಮ್ಮ ಫೋಟೋ ತೆಗಿಲಿಕ್ಕೆ ಉಂಟು, ನಮ್ಮ ವಾಹನಗಳ ಫೋಟೋ ಎಲ್ಲ ತೆಗಿತಾ ಇದ್ದಾರೆ. ಇದರಿಂದ ನಮಗೆ ತುಂಬಾ ಮಾನಸಿಕ ಕಿರುಕುಳ ಕೂಡ ಉಂಟಾಗಿದೆ. ಅಂದ್ರೆ ನಾವು ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಇಂಥದ್ದನ್ನೆಲ್ಲ ತುಂಬಾ ನೋಡಿದ್ದೇವೆ. ಆದ್ರೂ ನಮ್ಮ ಮೇಲೆ ಒಂದು ಕೇಸ್ ಇಲ್ಲದೆ ನಾವು ಮಾಡಿ ತಪ್ಪಾದ್ರೆ ಇವರು 12 ಗಂಟೆ ರಾತ್ರಿಗೆ ಎಲ್ಲ ಬರುವ ಅಗತ್ಯ ಏನಿದೆ? ನಮ್ಮ ಮನೆಗೆ ಎಷ್ಟು GPS ಫೋಟೋ ತೆಗಿತಾರೆ, ನಮ್ಮ ವಿಡಿಯೋ ಮಾಡ್ಲಿ, 24 ಗಂಟೆ ಕೂಡ ಇಲ್ಲಿ CC ಕ್ಯಾಮರಾ ಇದೆ, ಅದೇ ರೀತಿ ಅವರ ಫೋಟೋ ಇದೆ, ಏನೆಲ್ಲ ಮಾಡ್ತಾರೆ ಅದು ಮಾಡ್ಕೊಳ್ಳಿ. ನಾವು ದಿನ ಪ್ರತಿ ಇಲ್ಲೇ ಬರ್ತೇವೆ, ನಮ್ಮ ಮನೆಗೆ ಬರೋದು ಬೇಡ ಅಂತ ಹೇಳುದು. ಬೇರೆ ಕರೆ ಮನೆಯವರು ಕೂಡ ಕೇಳ್ತಾ ಇದ್ದಾರೆ, ಇವನು ಸಂಘಟನೆಯಲ್ಲಿ ಒಳ್ಳೆ ಹೆಸರು ಮಾಡಿ ಕೆಲಸ ಮಾಡ್ತಿರುವವರು ಏನು ಇವರು ಬೇರೆ ಕೆಲಸ ಮಾಡಿ ಬಂದಿರಬೇಕು, ಅದಕ್ಕೆ ದಿನ ಪೊಲೀಸ್ ಹುಡ್ಕ ಬರ್ತಾ ಇದ್ದಾರೆ ಅಂತೇಳಿ ಎಲ್ಲ ಅನ್ಕೋತಾ ಇದ್ದಾರೆ. ತುಂಬಾ ಮಾನಸಿಕ ಕಿರುಕುಳ ಉಂಟಾಗಿದೆ. ಇವತ್ತಿಗೆ ಇದು ಸ್ಟಾಪ್ ಆಗಬೇಕು. ಏನವರಿಗೆ ನಮ್ಮಿಂದ ಮಾಹಿತಿ ಬೇಕು, ನಾವು ಪ್ರಾಮಾಣಿಕವಾಗಿ ನಮ್ಮ ಮಾಹಿತಿಯನ್ನು ಖಂಡಿತ ಅವರಿಗೆ ಒದಗಿಸಿಕೊಡ್ತಾ ಇದ್ದೇವೆ, ಯಾವುದೇ ಅವರಿಗೆ ಕಿರಿಕಿರಿ ಮಾಡಲಿಲ್ಲ. ಅದಕ್ಕೋಸ್ಕರ ಎಲ್ಲ ಇಲ್ಲಿ ಸೇರಿದ್ದೇವೆ. ಇನ್ನು ಮುಂದೆ ಮಾತ್ರ ನಮ್ಮ ಕಾರ್ಯಕರ್ತರ ಮನೆಗೆ ಯಾರ ಮನೆಗೂ ಕೂಡ ಇವರು ಹೋಗಬಾರ್ದು ಅಂತೇಳಿ ನಮ್ಮ ಒಂದು ಅಭಿಪ್ರಾಯ ಅಷ್ಟೇ. ದಿನಪ್ರತಿ ಪೊಲೀಸವರು ರಾತ್ರಿ 12 ಗಂಟೆಗೆ 1 ಗಂಟೆ ರಾತ್ರಿಗೆ ಬಂದು ಮನೆಯವರನ್ನೆಲ್ಲ ಎಬ್ಬಿಸಿ ಎಲ್ಲಿದ್ದಾರೆ ಹಾಗೆ ಹೀಗೆ ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ. ಮನೆಗೆ ಬಂದು ನಿಮ್ಮ ಸರ್ಚ್ ಮಾಡ್ಲಿಕ್ಕೆ ಉಂಟು, ನಿಮ್ಮ ಫೋಟೋ ತೆಗಿಲಿಕ್ಕೆ ಉಂಟು, ನಮ್ಮ ವಾಹನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.